ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಸಂಗೀತಾ ದೇವಿಗೆರೆ ಸಾಧನಾ ಬ್ಯೂಟಿ ಪಾರ್ಲರ್. ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ನಾನು ಇವತ್ತು ನಿಮ್ಮ ಹತ್ರ ಮೊನ್ನೆ ನಾವು 2 ಡೇಸ್ ಸ್ಯಾಟರ್ಡೇ ಸಂಡೇ ಟ್ರಿಪ್ ಹೋಗಿದ್ವಿ. ನಾವು ಎಲ್ಲಿಗೆ ಹೋಗಿದ್ವಿ, ಏನೆಲ್ಲ ನೋಡಿದ್ವಿ ಅಂತೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿರಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ನಾವು ಎಲ್ಲಿಗೆ ಹೋಗಿದ್ವಿ 2 ಡೇಸ್ ಟ್ರಿಪ್ ಅಂಥೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವರೆಗೂ ನೋಡಿರಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ, ನಾವು ಬಸ್ಸಲ್ಲಿ ಹೋಗಿದ್ವಿ. ನಮ್ಮ ಮಮ್ಮಿ, ನಮ್ಮ ಸೊಸೆ, ನನ್ನ ಮಗಳು, ಹಾಗೆ ನಮ್ಮ ತಂಗಿ, ನಮ್ಮ ಫ್ರೆಂಡು ಎಲ್ಲರೂ ಸೇರಿ ನೋಡಿ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ಸ್ಯಾಟರ್ಡೇ ಸಂಡೇ ಮಕ್ಕಳ ಸ್ಕೂಲ್ ರಜೆ ಇತ್ತಲ್ವ, ಹಾಗಾಗಿ ಹೋಗಿದ್ವಿ ನಾವು. ನೋಡಿ, ನಾವು ಫಸ್ಟಿಗೆ ಶಿವಯೋಗಿ ಮಂದಿರಕ್ಕೆ ಹೋಗಿದ್ವಿ. ನೋಡಿ, ಇದು ಶಿವಯೋಗಿ ಮಂದಿರ, ತುಂಬ ಚೆನ್ನಾಗಿದೆ ದೇವಸ್ಥಾನ. ನೋಡಿ, ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ನೋಡೋಕ್ಕೆ ಖುಷಿಯಾಗುತ್ತೆ, ತುಂಬ ಚೆನ್ನಾಗಿದೆ. ನೋಡ್ರಿ, ದೇವಸ್ಥಾನ ತುಂಬ ಚೆನ್ನಾಗಿದೆ. 2 ಡೇಸ್ ಮಕ್ಕಳಿಗೆ ಸ್ಕೂಲ್ ರಜೆ ಇರ್ತಲ್ವ, ಹಾಗಾಗಿ ಕರ್ಕೊಂಡ್ರೆ ತಿಳ್ಕೊಂಡು ಭಾಳ ಇರ್ತಲ್ಲ, ಹಾಗಾಗಿ ನೋಡಿ ಕುಮಾರ ಭಾನ್ಗಢ ಕುಮಾರೇಶ್ವರ ಮಠ ಸ್ವಲ್ಪ ಫಸ್ಟಿಗೆ ಹೋಗಿದ್ವಿ. ನೋಡಿ, ಇದು ಶಿವಯೋಗಿ ಕುಮಾರೇಶ್ವರ ದೊಡ್ಡ ತುಂಬ ಚೆನ್ನಾಗಿದೆ. ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟ್ವಿ. ಅಲ್ಲಿಂದ ಶಿವಯೋಗಿ ಮಂದಿರ ಮುಗಿಸ್ಕೊಂಡು ನಾವು ಮಹಾಕೂಟಕ್ಕೆ ಬಂದು. ನೋಡಿ, ಇದು ಮಹಾಕೂಟ. ನೋಡಿ, ತುಂಬ ಚೆನ್ನಾಗಿದೆ. ಇದು ಕೂಡ ನೋಡಲಿಕ್ಕೆ. ನೋಡಿ, ಒಂಟೊಂದಿಗೆ ಹೋಗ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ. ಈ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ಮಹಾಕೂಟ ನೋಡಿ, ಇದು ಶ್ರೀ ಕ್ಷೇತ್ರ ಮಹಾಕೂಟ, ದಕ್ಷಿಣ ಕಾಶಿ ತುಂಬ ಚೆನ್ನಾಗಿದೆ. ನೋಡಿ, ಇದು ಕೂಡ ತುಂಬ ಚೆನ್ನಾಗಿದೆ. ನೋಡಿ, ಇಲ್ಲಿ ಹಾಗೆ ದಾಸೋಹ ಕೂಡ ಇರುತ್ತೆ. ಮಹಾಕೂಟದಲ್ಲಿ ದಾಸೋಹ ಕೂಡ ಇರುತ್ತೆ. ಹಾಗೆ ನೋಡಿ, ಹೆಸರು ಕೂಡ ಕೊಡ್ತಾರೆ. ನೋಡಿ, ಎಲ್ಲ ಭಕ್ತರು ಕೊಟ್ಟಿರುವಂತಹ ರೇಷನ್ ಇದೆಲ್ಲ. ನೋಡಿ, ಇಲ್ಲಿ ಪ್ರಸಾದ ತೊಗೊಂಡಿವಿ ನಾವು. ಸ್ವಲ್ಪ ಮಾಡಿಕೊಂಡು ಪ್ರಸಾದ ಕೂಡ ತೊಗೊಂಡ್ವಿ. ಚೆನ್ನಾಗಿದೆ ಈ ದೇವಸ್ಥಾನ ಕೂಡ. ಬಸವಣ್ಣ, ಗಣೇಶ. ನೋಡಿ, ಮಹಾಕೂಟೇಶ್ವರ ದೇವಸ್ಥಾನ ಇದು. ಹೊರಗಡೆ ಹೋಗ್ತಾ ಇರೋದು ತುಂಬ ಚೆನ್ನಾಗಿದೆ. ಇದು ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ಥರ ತುಂಬ ಚೆನ್ನಾಗಿದೆ. ನೋಡುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ, ಇಲ್ಲಿ ಹಾಗೆ ಮೇಲ್ಗಡೆ ಕಲ್ಯಾಣ ಇದೆ. ಇದು ಕೆಳಗಡೆ ಹೋಗಿ ಗಂಡ್ಮಕ್ಳಿಗಷ್ಟೇ ಬಿಡ್ತಾರೆ. ಅಲ್ಲಿ ನೀರು ಕೆಳಗಡೆ ಹೋಗ್ತಾ ಇದ್ದಾರೆ. ನೀರನ್ನು ಕೆಳಗಡೆ ನೀರಲ್ಲಿ ಹೋಗಿ ಬಿಟ್ಟಿದ್ರು. ಎಲ್ಲ ಒಂದು ಪ್ರತೀತಿ ಇಲ್ಲಿದೆ. ಇಲ್ಲಿ ಮಹಾಕೂಟ ಗಂಡ್ಮಕ್ಳಿಗಷ್ಟೇ ಅವಕಾಶ ಇದೆ. ಕೆಳಗಡೆ ದೇವಸ್ಥಾನದಲ್ಲಿ ಜಾಗ ಇದೆ. ಅಲ್ಲಿ ಹೋಗ್ಬಿಟ್ಟು ಒಂದು ಶಿವ ಇದೆ ಅಂತೆ. ಅಲ್ಲಿ ಹೋಗಿ ಬಿಟ್ಟಿದ್ರೆ ಒಳ್ಳೆ ಆಗುತ್ತೆ ಅನ್ನೋದೊಂದು ಇಲ್ಲಿಯ ಪ್ರತೀತಿ ಆಗಿದೆ. ನೋಡಿ, ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ ನಾವು. ತುಂಬ ಚೆನ್ನಾಗಿದೆ. ಅಲ್ಲಿ ಮುಗಿಸ್ಕೊಂಡು ನಾವೀಗ ನೋಡಿ ಪಟ್ಟದ ಕಲ್ಲಿಗೆ ಬಂದ್ವಿ. ನೋಡಿ, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಪಟ್ಟದ ಕಲ್ಲು. ಇದು ನೋಡಿ ಪಟ್ಟದ ಕಲ್ಲು. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಐತಿಹಾಸಿಕ ಸ್ಥಳ ಇದು. ಜಕಣಾಚಾರ್ಯರು ಕೆತ್ತಿರುವಂತಹ ದೇವಸ್ಥಾನಗಳು ತುಂಬ ಚೆನ್ನಾಗಿದ್ದಾವೆ.
ನೋಡಿ ಪಟ್ಟದ ಕಲ್ಲಿಗೆ ಬಂದ್ವಿ ನಾವು ಇವಾಗ ಹೋಗ್ತಾ ಇದ್ದೀವಿ ಒಳಗಡೆ. ತುಂಬ ಚೆನ್ನಾಗಿದೆ ಒಂದು ಕಡೆ ಸಾಲದು. ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ದೂರದಿಂದಲೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಒಳಗಡೆ ಹೋಗ್ತಾ ಇದ್ದೀವಿ ನಾವು ಕೂಡ. ಪಟ್ಟದಕಲ್ಲಿನ ದೇವಸ್ಥಾನಗಳನ್ನು ನೋಡಲಿಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಪುರಾತನ ಕಾಲದಲ್ಲಿ ಜಗನ್ನಾಥಾಚಾರ್ಯರು ಕಟ್ಟಿರುವಂತಹ ದೇವಾಲಯಗಳಿವೆ. ಒಂದೊಂದು ದೇವಾಲಯಕ್ಕೂ ಒಂದೊಂದು ವಿಶೇಷವಾದಂತಹ ಪ್ರತೀತಿ ಇದೆ ನೋಡಿ. ಇಲ್ಲೆಲ್ಲ ಬರೆದಿದ್ದಾರೆ. ಮಲ್ಲಿಕಾರ್ಜುನ ದೇವಾಲಯ, ಗಳಗನಾಥ ದೇವಾಲಯ, ಸೋಮೇಶ್ವರ ದೇವಾಲಯ, ದೇವಸ್ಥಾನ. ಇದೇ ರೀತಿ ಒಂದೊಂದು ದೇವಸ್ಥಾನ ನೋಡಿ. ನಾವು ಫೋಟೋಸ್ ಎಲ್ಲ ತಗೊಂಡ್ವಿ. ಸ್ವಲ್ಪ ಮಕ್ಕಳು ಕೂಡ ಕೇಳ್ತಾ ಇದ್ರು ಇದು ಏನು ನಾವು ಕೂಡ ಹೇಳ್ತಾ ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿದೆ. ಒಂದೊಂದು ದೇವಸ್ಥಾನದ ಒಂದೊಂದು ವಿಶೇಷತೆ ಇದೆ ಇಲ್ಲಿ ನೋಡ್ತಾ. ಅಲ್ಲಿ ಬರೆದಿರುವಂಥ ದೇವಾಲಯಗಳನ್ನು ನೋಡ್ತಾ ಹೊರಟ್ವಿ. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಹಾಗೆ ಗೈಡ್ಸ್ ಕೂಡ ಇರ್ತಾರೆ ಇಲ್ಲಿ. ಇದ್ರ ಬಗ್ಗೆ ಹೇಳಲಿಕ್ಕೆ ಗೈಡ್ಸ್ ಕೂಡ ಇರ್ತಾರೆ. ಪ್ರೇಕ್ಷಣೀಯ ಸ್ಥಳ ಮಕ್ಕಳೆಲ್ಲ ಬಂದಿದ್ರು. ತುಂಬ ಚೆನ್ನಾಗಿದೆ. ವಿಶೇಷವಾದ ಇನ್ನು ಎಲ್ಲ ಗೈಡ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಶಿವ ಇದು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಭಾಳ ಸುಂದರವಾಗಿ ಭಾಳ ಚೆನ್ನಾಗಿದೆ. ಇದು ಎಲ್ಲ ಶಿವನ ದರ್ಶನ ಕೂಡ ಕಲ್ಲು ಬಂಡೆಗಳು ಕೂಡ ಒಂದೊಂದು ವಿಶೇಷವಾದ ಅರ್ಥ ಇದೆ ನೋಡಿ. ಬಸವಣ್ಣ ದೇವರಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಬಸವಣ್ಣ ನೋಡೋಕ್ಕೆ ಒಂಥರ ಮನಸ್ಸಿಗೆ ಖುಷಿಯಾಗುತ್ತೆ, ಸಮಾಧಾನ ಆಗುತ್ತೆ. ಕೂಡ ಹೋಗಿ ನೋಡಿ ಮಕ್ಕಳಿಗೆಲ್ಲ ಮುಗಿಸ್ಕೊಂಡು ಬನಶಂಕರಿಗೆ ಬಂದ್ವಿ ನಾವು. ಬನಶಂಕರಿ ದೇವಸ್ಥಾನ ಅದು ನೋಡಿ. ಅಲ್ಲಿ ಮುಗಿಸ್ಕೊಂಡು ನಾವು ಬನಶಂಕರಿಗೆ ಬಂದ್ವಿ. ಇದು ನೋಡಿ ಬನಶಂಕರಿ ದೇವಸ್ಥಾನ. ಬನಶಂಕರಿ ದೇವಿಯದು ತುಂಬ ಅಂದರೆ ತುಂಬ ವಿಶೇಷ. ಇಲ್ಲಿ ಈ ದೇವಿಯ ಶಕ್ತಿ ತುಂಬ ಇದೆ ಅಂತೇಳಿ ಹೇಳ್ತಾ ಇದ್ದರು. ನಾವು ಕೂಡ ಹೇಳ್ತಾ ಇದ್ವಿ. ಇಲ್ಲಿ ನಾವು ಕೂಡ ನೋಡಿ ನಿಂಬೆಹಣ್ಣಿನ ದೀಪ ಹಚ್ಚಿದ್ವಿ, ಹಾಗೆ ಪಂಡಿ ದೀಪ ಹಚ್ಚಿದ್ವಿ. ಕಾರ್ತಿಕ ಮಾಸ ಇತ್ತಲ್ಲ, ನಾವು ಕಾರ್ತಿಕ ಮಾಸಕ್ಕೆ ಹೋಗಿದ್ವಿ. ಹಾಗಾಗಿ ಎಲ್ಲರೂ ಕೂಡ ಭಕ್ತಿಯಿಂದ ದೀಪನ ಹಚ್ತಾ ಇದ್ದರು. ನಾವು ಕೂಡ ನಿಂಬೆಹಣ್ಣು ತೊಗೊಂಡು ಹಾಗೆ ಗಣಪತಿ ತಗೊಂಡು ದೀಪನೆಲ್ಲ ಹಚ್ಚಿ ದೇವಿಗೆ ಬೆಳಗ್ಗೆ ಮಾಡೋಂಥ ಬೇಡಿಕೊಂಡು ತುಂಬ ವಿಶೇಷ. ಇಲ್ಲಿ ಕೂಡ ತುಂಬ ಚೆನ್ನಾಗಿದೆ. ಬನಶಂಕರಿ ದೇವಸ್ಥಾನ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ರಾತ್ರಿ ತೊಟ್ಟಿಲು ಪೂಜೆ ಅಂತ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ನಮಗೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇರಲಿಲ್ಲ, ಹಾಗಾಗಿ ದೇವಸ್ಥಾನದಷ್ಟೇ ತೊಟ್ಟಿಲು ಪೂಜೆ ಮಾಡ್ತಾರೆ. ತುಂಬ ಚೆನ್ನಾಗಿ ವಿಶೇಷವಾಗಿ ಮಾಡ್ತಾರೆ ಇಲ್ಲಿ. ಹಾಗೆ ಅಭಿಷೇಕಕ್ಕೆ ತೊಟ್ಟಿಲು ಪೂಜೆಯನ್ನು ರಾತ್ರಿ ತುಂಬ ಚೆನ್ನಾಗಿತ್ತು ಮಾಡಿಸಿದ್ವಿ. ಒಳಗಡೆ ದೇವಿಗೆ ತುಂಬ ಚೆನ್ನಾಗಿ ಜೋಗಳ ಹಾಡ್ತಾ ಮಾಡ್ತಾರೆ. ವಿಶೇಷ ಕಾರ್ತಿಕ ಮಾಸ ತುಂಬ ಚೆನ್ನಾಗಿ ದೇವಸ್ಥಾನ. ಪಣತಿ ದೀಪನ ಕೂಡ ಫಸ್ಟ್ ಒಂದು ಇದು ನಿಂಬೆಹಣ್ಣು ಅದರಿಂದ ಮಾಡಿದ್ವಿ. ಮೇಲೆ ಹೋಗ್ಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ. ನಾವು ಹೋದಾಗ ಅಷ್ಟೇ ಆರಾಮಾಗಿ ದೇವಿ ದರ್ಶನ ತುಂಬ ಚೆನ್ನಾಗಿರುತ್ತೆ. ರಾತ್ರಿ 8 ಗಂಟೆಗೆ
ಮಕ್ಕಳು ಪೂಜೆ ಕೊಟ್ಟಿದ್ವಿ. ಚಿನ್ನು ಬೆಳಗ್ಗೆ ಬಾ ನೀನು ಹೊತ್ತು ಕಾದ್ವಿ. ಮನ್ಸ ಬೆಳಕಾಕಿ ಆದರೂ ಕೈ ಕೊಡು ಭಾಳ ಬೆಳಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ. ಹೋದಾಗ ಬೇಗನೆ ನಮಗೆ ದೇವಿ ದರ್ಶನ ತುಂಬ ವಿಶೇಷ ಇದೆ ದೇವಸ್ಥಾನ. ಬನಶಂಕರಿ ಅನ್ನೋದು ವಿಶೇಷ. ಭಕ್ತಿಯಿಂದ ನಾವು ಬನಶಂಕರಿ ಆರತಿನ ಬೆಳಗಿದ್ವಿ. ತಾಯಿಗೆ ನಾವು ಕೂಡ ದೀಪ ಬೆಳಗಿದ್ವಿ. ಇಲ್ಲಿ ಬನಶಂಕರಿ ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಹಂಗೆ ಕೊಡು ಹೊಂಟಾಳಕ್ಕಿ ಇಲ್ಲಿಂದ ಬಾದಾಮಿ ತುಂಬ ಚೆನ್ನಾಗಿದೆ ಸಾಯಂಕಾಲ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗನೆ ಎದ್ದು ನೋಡಿ ಇದೆ ಬಾದಾಮಿ. ತುಂಬ ಚೆನ್ನಾಗಿದೆ. ಇದು ಕೂಡ ತುಂಬ ಚೆನ್ನಾಗಿದೆ ಬಾದಾಮಿ. ಪುರಾತನ ಕಾಲದ ದೇವಾಲಯಗಳು ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ. 5 ದೇವಸ್ಥಾನ ಇದ್ದವು. ಫಸ್ಟು ಕೆಳಗಡೆ ಇದೆ, ಅದ್ಮೇಲೆ ಹತ್ತ ಹೋಗಬೇಕು. 5 ದೇವಸ್ಥಾನಗಳು ಇದ್ದಾವೆ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾವೆ. ಬಾದಾಮಿ ದೇವಸ್ಥಾನ ಇದು. ನಾವು ಕೂಡ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ದೇವಸ್ಥಾನ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಇದು ಫಸ್ಟ್ ದೇವಸ್ಥಾನ ಇದು. ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ನಮ್ಮ ಮಮ್ಮಿ ಹತ್ತಲಿಕ್ಕಾಗಲ್ಲ ಅಂತೇಳಿ ಇಲ್ಲೇ ಕೂಡಿಸಿ ನಾವು ಮೇಲ್ಗಡೆ ಎಲ್ಲ ದೇವಸ್ಥಾನನ ತುಂಬ ಚೆನ್ನಾಗಿದೆ ದೇವಾಲಯ ನೋಡಲಿಕ್ಕೆ. ನೋಡಿ ಇಲ್ಲೆಲ್ಲ ಮೇಲ್ಗಡೆ ಹತ್ತ ಹೋಗಬೇಕು. ದೇವಸ್ಥಾನಗಳು ಇದಾವಿಲ್ಲಿ. ಬಾದಾಮಿ ದೇವಸ್ಥಾನ ತುಂಬ ಚೆನ್ನಾಗಿದ್ದಾವೆ. ಎಲ್ಲರೂ ಕೂಡ ಖುಷಿಯಾಗಿ ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ಎಲ್ಲ ದೇವಸ್ಥಾನ ನೋಡ್ತಾ ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು ಮಕ್ಕಳು. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ದೇವಸ್ಥಾನಗಳು. ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಹಾಗೆ ಒಂದೊಂದು ದೇವಸ್ಥಾನದ ಒಂದೊಂದು ಪುರಾತನ ಅರ್ಥ ಇದೆ. ಒಂದೊಂದು ದೇವಸ್ಥಾನದ ಒಂದೊಂದು ವಿಶೇಷವಾದಂತಹ ಅರ್ಥ ಇದೆ. ನೋಡ್ತಾ ನಾವು ಮೇಲೆ ಹತ್ತ ಹೋದ್ವಿ. ನೋಡಿ ತುಂಬ ಚೆನ್ನಾಗಿದ್ದಾವೆ ದೇವಸ್ಥಾನಗಳು, ತುಂಬ ಚೆನ್ನಾಗಿದ್ದಾವೆ. ನೋಡಿ ಬಾದಾಮಿಯಲ್ಲಿ ಇದು ಕೋಟೆ ಹತ್ತ ಇರೋದು. ತುಂಬ ಚೆನ್ನಾಗಿದ್ದಾವೆ ದೇವಸ್ಥಾನಗಳು. ನೋಡೋದಕ್ಕೆ ತುಂಬ ಖುಷಿ ಆಗತ್ತೆ. ನೋಡ್ರಿ ಮಂಗಗಳು ಕೂಡ ಇದ್ದವು ಅಲ್ಲಿ. ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ಎಲ್ಲ ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ ಇದೆ ಕೋಟೆ, ಇದು ತುಂಬ ಚೆನ್ನಾಗಿದೆ ಹತ್ತಲಿಕ್ಕೆ. ನೋಡೋಕ್ಕಂತೂ ತುಂಬ ಖುಷಿ ಆಗತ್ತೆ. ಯಾರೆಲ್ಲ ಬಾದಾಮಿ ಬನಶಂಕರಿ ಪಟ್ಟದಕಲ್ಲು ಹೋಗಿಲ್ಲ, ಹೋಗಿ ನೋಡಿ. ತುಂಬ ಚೆನ್ನಾಗಿದೆ. ಮಕ್ಕಳನ್ನ ಕರ್ಕೊಂಡು ಹೋಗಿ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಕೂಡ ವಿಶೇಷವಾಗಿ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಇದಾವೆ ದೇವಸ್ಥಾನಗಳು. ನೋಡಲಿಕ್ಕೆ ಒಂಥರ ಖುಷಿ ಆಗತ್ತೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಎಲ್ಲರೂ ಕೂಡ ಎಲ್ಲ ವಿಡಿಯೋಸು ನೋಡಿ. ನೋಡಿ ಅಲ್ಲಿ ಬಾದಾಮಿ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಕೂಡಲ ಸಂಗಮಕ್ಕೆ ಬಂದ್ವಿ. ಬಾದಾಮಿ ಮಾರ್ನಿಂಗೆಲ್ಲ ಬೇಗ ಎದ್ದು ಬಾದಾಮಿ ದೇವಸ್ಥಾನವೆಲ್ಲ ನೋಡಿಕೊಂಡು ಕೂಡಲ ಸಂಗಮಕ್ಕೆ ಬಂದ್ವಿ ನಾವು. ನೋಡಿ ಇದು ಕೂಡಲ ಸಂಗಮ ದೇವಸ್ಥಾನ. ಇದು ಎಂಟ್ರೆನ್ಸ್ ದೇವಸ್ಥಾನ ಕೂಡಲ ಸಂಗಮ. ತುಂಬ ಚೆನ್ನಾಗಿದೆ. ಸರಿ ಮಸ್ತ್ ಐತೆ ನೋಡು ತಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕೂಡಲ ಸಂಗಮ ಕೂಡ ನದಿಗಳು ಸಂಗಮವಾಗಿರುವ ಸ್ಥಳ ಇದು. ಪುಣ್ಯ ಸ್ಥಳ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ಕೂಡ. ನೋಡಿ ನಾವು
ಕೂಡಲ ಸಂಗಮ ನೋಡಿಕೊಂಡು ಹೋಗೋಣ ಅಂತೇಳಿ ನೆಕ್ಸ್ಟ್ ಕೂಡಲ ಸಂಗಮಕ್ಕೆ ಬಂದ್ವಿ ನಾವು. ನಡಿ ಮಾಡ್ಕಿಂತ ನಡಿ ಮುಂದೆ ಮಕ್ಕಳು ಕೂಡ ತಡಿ ಮೈ ಕಡೆ ತಗೋತ ತಡಿ. ಅಜ್ಜಿದೊಂದು ಫೋಟೋ ತೆಗಿರಿ ಪಾಪ ಅಜ್ಜಿಲಿದ್ದೆ. 2 ದಿನ ಹೇಗೆ ಹೋಯ್ತು ಅಂತಲೂ ಗೊತ್ತಾಗಲಿಲ್ಲ ನಮಗೆ. ಅಷ್ಟು ಚೆನ್ನಾಗಿ ಜೋರಾಗಿ ದೇವಸ್ಥಾನಗಳೆಲ್ಲ ನೋಡ್ಕೊಂಡು ಬಂದ್ವಿ. ಇದು ಅಡ್ಡ ಐತಿ ಇಲ್ಲಿ ವಿಶೇಷತೆ ತುಂಬ ಚೆನ್ನಾಗಿದೆ. ಕೂಡಲ ಸಂಗಮ ದೇವಸ್ಥಾನ ಕೂಡ ನೋಡಿಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡು ಊರಿಗೆ ಬಂದ್ವಿ. ಹಾಗೆ ನೋಡಿ ಕೆಲವೊಂದಿಷ್ಟು ಫೋಟೋಗಳು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಫೋಟೋ ತಗೊಂಡಿರೋದು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ತುಂಬ ನೆನಪು ಮಾಡಿಕೊಂಡು ಫೋಟೋಸ್ ಎಲ್ಲ ನೋಡಲಿಕ್ಕೆ ಖುಷಿ ಆಗುತ್ತೆ. ನೋಡಿ ಎಲ್ಲ ದೇವರ ಫೋಟೋಗಳು ತೊಗೊಂಡಿದ್ದೀನಿ, ಎಲ್ಲ ಊರದ್ದು ನಾನು. ಪಟ್ಟದಕಲ್ಲಾಗಿರ್ಬೋದು, ಮಹಾಕೂಟ ದೇವಸ್ಥಾನದ್ದು, ಹಾಗೆ ಶಿವಯೋಗಿ ಮಂದಿರದ್ದು ಎಲ್ಲ ದೇವಸ್ಥಾನ ಫೋಟೋ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ತುಂಬ ಖುಷಿಯಾಗತ್ತೆ. ನೀವು ಕೂಡ ಹೋಗಿ ಯಾರೆಲ್ಲ ಬಾದಾಮಿ, ಬನಶಂಕರಿ, ಪಟ್ಟದಕಲ್ಲು, ಮಹಾಕೂಟ, ಶಿವಯೋಗಿ ಮಂದಿರ ದೇವಸ್ಥಾನ ಯಾರೆಲ್ಲ ನೋಡಿಲ್ಲ ಎಲ್ಲರೂ ಕೂಡ ಹೋಗಿ, ತುಂಬ ಚೆನ್ನಾಗಿದ್ದಾವೆ. ನೋಡೋಕ್ಕೆ ತುಂಬ ಖುಷಿಯಾಗತ್ತೆ. ನೀವು ಕೂಡ ಒಂದ್ಸಲ ಹೋಗಿ ವಿಸಿಟ್ ಮಾಡಿ. ಹಾಗೆ ನಾವು ಮ್ಯೂಸಿಯಂ ಕೂಡ ಹೋಗಿದ್ವಿ, ಅಲ್ಲಿ ಆ ಫೋಟೋಸ್ ಕೂಡ ನಾನು ಶೇರ್ ಮಾಡಿದ್ದೇನೆ ನೋಡಿ. ಮ್ಯೂಸಿಯಮ್ದು ಇದನ್ನೆಲ್ಲ ಫೋಟೋಸ್ ನೋಡಿ, ಮ್ಯೂಸಿಯಮಲ್ಲಿ ತೊಗೊಂಡಿರೋದು ಇದು ಫೋಟೋಸು. ನೋಡಿರಿ ಎಷ್ಟು ಚೆನ್ನಾಗಿದ್ದಾವೆ ದೇವಾಲಯಗಳು, ನೋಡಲಿಕ್ಕೆ ಮನಸ್ಸಿಗೆ ಖುಷಿ ಆಗುತ್ತೆ. ನೋಡಿ ಎಲ್ಲ ಫೋಟೋಸನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಫೋಟೋ ತೊಗೊಂಡ್ವಿ. ಹಾಗೆ ಮ್ಯೂಸಿಯಂ ಫೋಟೋಸ್ ಕೂಡ ನಾನು ಹಾಕಿದ್ದೀನಿ, ಎಲ್ಲ ಮಕ್ಕಳು ನೋಡ್ಬೋದು. ತುಂಬ ಚೆನ್ನಾಗಿದೆ ಮ್ಯೂಸಿಯಮ್ಸ್ ಬಾದಾಮಿಯಲ್ಲಿ. ಮ್ಯೂಸಿಯಂ ಫೋಟೋಸ್ ಇವು. ಹಾಗೆ ದೇವಸ್ಥಾನಗಳಲ್ಲಿ ಫೋಟೋಸ್ ನೋಡಿ, ಇದು ಯು ಶೇಪಲ್ಲಿ ಇದೆ ಇದು ದೇವಸ್ಥಾನ, ತುಂಬ ಚೆನ್ನಾಗಿದೆ ನೋಡಿ. ಇದು ಬಾದಾಮಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಾಗೆ ಎಲ್ಲನೂ ಫೋಟೋಸು ತೊಗೊಂಡ್ವಿ ನಾವು. ಬನಶಂಕರಿ ದೇವಿಯ ಫೋಟೋ ನೋಡಿ, ಇದು ಬನಶಂಕರಿ ದೇವಿ ಇದು. ಹಾಗೆ ಇದು ನೋಡಿ ಬಾದಾಮಿಯಲ್ಲಿ ಫೋಟೋ ತೊಗೊಂಡಿದ್ದು. ಬಾದಾಮಿಯಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಕೂಡ ಫೋಟೋ ತೊಗೊಂಡ್ವಿ. ತುಂಬ ಚೆನ್ನಾಗಿದೆ. ಹಾಗೆ ನೋಡಿ ಇದು ಕೂಡಲ ಸಂಗಮ, ಇದು ಕೂಡಲ ಸಂಗಮದಲ್ಲಿ ಕೂಡ ಫೋಟೋ ತೊಗೊಂಡ್ವಿ ನೋಡಿ. ಇದು ದೇವಸ್ಥಾನ ಕೂಡಲ ಸಂಗಮದಲ್ಲಿ ಇದು. ಹಾಗೆ ಶಿವನ ಹತ್ರ ಕೂಡ ಶಿವ ಚೆನ್ನಾಗಿತ್ತಲ್ಲಿ, ಅಲ್ಲಿ ಕೂಡ ನಾವು ಕೂತ್ಕೊಂಡು ಫೋಟೋಸ್ಗೆಲ್ಲ ತೊಗೊಂಡ್ವಿ ನೋಡಿ. ಇದು ಬಾದಾಮಿಯಲ್ಲಿ ಎಲ್ಲರೂ ಒಂಥರ ಮನಸ್ಸಿಗೆ ಸ್ವಲ್ಪ ಹೊತ್ತು ದೇವರ ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ವಿ, ಆ ಫೋಟೋ ಇದು. ಓಕೆ ನೋಡಿ, ನಮ್ಮದು 2 ದಿನದ ಟ್ರಿಪ್ ಈ ಥರ ಇತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.